ಹಾಯ್ ಸರ್. ಹಾಯ್, ನಮಸ್ಕಾರ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಹೇಳಿ, ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ? ಜೂನಿ ಏನಿದೆ? ಜೂನಿ ಅಂದರೆ ಸೊ ಜೂನಿ ಅಂದರೆ ಸ್ಕ್ಯಾಂಡಿನೇವಿಯನ್ ಲ್ಯಾಂಗ್ವೇಜಲ್ಲಿ ಲವಬಲ್ ಅಂತ. ಸೊ ಈ ಸಿನಿಮಾ ಪ್ರೀತಿ ಬಗ್ಗೆ, ಕೋರ್ ಕಾನ್ಸೆಪ್ಟು ಪ್ರೀತಿ. ಸೊ ಅದಕ್ಕೆ ಜೂನಿ ಅಂತ ಇಟ್ಟಿರೋದು. ಆಮೇಲೆ ಜೂನಿ ಕ್ಯಾರೆಕ್ಟರ್ ಹೆಸರು ಕೂಡ. ಸೊ ಕತೆ ಪೂರ್ತಿ ನಮ್ಮ ಹೀರೋ ಪರ್ಸ್ಪೆಕ್ಟಿವಿಂದನೇ ಹೋಗುತ್ತೆ. ನಮ್ಮ ಪೃಥ್ವಿಯವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟರು. ಬಟ್ ಅವರು ಇಡೀ ಮೂವಿ ಜೂನಿ ಸುತ್ತಾರೆ. ಅದಕ್ಕೆ ಮೂವಿ ಹೆಸರು ಜೂನಿ ಅಂತ ಇಟ್ಟಿವಿ. ಆ್ಯಕ್ಚುಲಿ ನೀವು ಏನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದೆ, ಅಂದರೆ ಯಾವುದಾದ್ರು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದಿರೋದ, ಹೆಂಗಿದೆ? ಸೊ ಎಲ್ಲರ ಥರ ನಾನು ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಮಾಡಾದ್ಮೇಲೆ ಫಿಲ್ಮ್ ಮೇಕಿಂಗ್ ಇಳಿದಿದ್ದು. ಇಂಜಿನಿಯರಿಂಗ್ ಹೋಗಿರಲಿಲ್ಲ ಅಂದರೆ ಮೋಸ್ಟ್ಲಿ ನಾನು ಫಿಲ್ಮ್ ಮೇಕರ್ ಆಗ್ತಿರ್ಲಿಲ್ಲ. ಸೊ ನನಗೆ ಆ್ಯಕ್ಚುಲಿ ಫಿಲ್ಮ್ ಅಂದರೆ ತುಂಬ ದೂರದಲ್ಲೇ ಇದೆ. ಬಟ್ ಅದು ಬಿಡಿ, ಅದು ತುಂಬ ದೂರದ ಕತೆ. ಬಟ್ ನಾನು ಇಂಜಿನಿಯರ್ ಆಗಿದೆ. ಆಮೇಲೆ ಮೀಡಿಯಾಗೆ ಶಿಫ್ಟ್ ಆದೆ. ಪೋಸ್ಟ್ ಪ್ರೊಡಕ್ಷನ್, ಮೋಷನ್ ಗ್ರಾಫಿಕ್ಸು, ಎಡಿಟಿಂಗ್ ಎಲ್ಲ ಮಾಡಿದ್ದೆ. ಅದಾದಮೇಲೆ ಇವೆನ್ಚುಲಿ ನನಗೆ ಸಿನಿಮಾನೇ ಟ್ರೂ ಕಾಲಿಂಗ್ ಅಂತ ನನಗನ್ಸಿದ್ದು. ಸೊ ಅಲ್ಲಿಂದ ನಾನು ಫಿಲ್ಮ್ ಸ್ಕೂಲ್ಗೆ ಹೋದೆ, ಪ್ರಾಗ್ ಫಿಲ್ಮ್ ಸ್ಕೂಲ್ಗೆ. ಅಲ್ಲಿ ಸ್ಕ್ರೀನ್ ರೈಟಿಂಗು, ಫಿಲ್ಮ್ ಡೈರೆಕ್ಷನ್ ಕಲಿತು ಆಮೇಲೆ ನಮ್ಮ ನೆಲದಲ್ಲಿ ನಮ್ಮ ಕತೆಗಳನ್ನ ನನಗಿಷ್ಟ ಆದಂಗೆ ನಾನು ಹೇಳಬೇಕು ಅಂತ ನಾನು ವಾಪಸ್ಸಿಲ್ಲಿ ಬಂದು ಜೂನಿ ಸಿನಿಮಾ ಮಾಡಿ ಇವಾಗ ಫೆಬ್ರವರಿ 9 ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಅವರು ಉದಾರ ಆಗಬೇಕು ಅಂತ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಮತ್ತೆ ಇಲ್ಲಿ ಇಂಡಸ್ಟ್ರಿಗೆ ಬಂದು ಹಾಳಾಗಿ ಹೋಗ್ತಾ ಇದ್ದಾರೆ. ನಾವು ಮುಂಚೆಯಿಂದನೂ ಹಾಳಾಗಿ ಹೋಗ್ತಾ ಇದ್ವಿ. PUC ಆದಾಗಿಂದನೂ ನಾನು ಥಿಯೇಟ್ರಲ್ಲೇ ಇದ್ದೆ. ಸೊ ಅಲ್ಲಿಂದನೂ ಇಂಡಸ್ಟ್ರಿನೇ ಇದಾಗಿದ್ದು. ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ ಆದೆ. ಮಧ್ಯದಲ್ಲಿ ಒಂದಿಷ್ಟು ವರ್ಷ ನನಗೂ ಇವ್ರ ಥರ ಕೆಲಸ ಮಾಡೋ ಭಾಗ್ಯ ಸಿಕ್ತು KPUಗಳಲ್ಲಿ. ಅದೊಂದು ಕೆಲಸ ಮಾಡಿ ವಾಪಸ್ ಬಂದೆ. ಮತ್ತೆ ಕಾಂತಾರ ಪೋಸ್ಟ್ ಪ್ರೊಡಕ್ಷನ್ ಮಾಡಿದೆ. ಆಮೇಲೆ ಇವಾಗ ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿದ್ದೀನಿ. ಇದು ಚೆನ್ನಾಗಿದೆ. ಇದೊಂದು ಬಾಕಿ ಇತ್ತು, ಸೊ ಅದನ್ನು ಮುಗಿಸ್ಬಿಡೋಣ ಅಂತ ಮಾಡಿದ್ವಿ. ಸ್ಟೇಜ್ ಆಕ್ಟಿಂಗ್ ಮಾಡಿದ್ದಾರೆ, ಸಿನಿಮಾನಲ್ಲಿ ಮಾಡಿಸ್ಬಿಟ್ಟಿರ್ತಿದ್ದೆ. ಗೊತ್ತಾಗಬೇಕಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ. ಬೋಡಿಸ್ಕೊಳಕ್ಕೂ ದುಡ್ಡಿಲ್ಲ. ಇಲ್ಲ, ಈ ತರ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ಪಾಪ ಅಷ್ಟೊಂದೆಲ್ಲ ಖರ್ಚು ಮಾಡಿಸಿಲ್ಲ ಡೈರೆಕ್ಟ್ರು. ಪಾಪ ತುಂಬಾ ಲಿಮಿಟ್ ಅಲ್ಲೇ ಮಾಡಿದ್ದಾರೆ ಎಲ್ಲಾನು. ಓವರ್ ಆಲ್ ಫಿಲಮ್ ಒಂದು ಚೆನ್ನಾಗಿ ಬಂದಿದೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಆಸ್ ಎ ಪ್ರೊಡ್ಯೂಸರ್ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಫಿಲಮು ಓಡುತ್ತಾ ಬಿಡುತ್ತಾ ಅದು ಗೊತ್ತಲ್ಲ, ನಮ್ಮ ಕೈಲಿಲ್ಲ, ಜನರ ಕೈಲೇನೇ ಇಲ್ಲ. ಸೊ ಫಿಲಮ್ ಚೆನ್ನಾಗಿದೆ. 9ನೇ ತಾರೀಕು ಜೂನಿ, ಒಂದ್ಸತಿ ಬಂದು ನೋಡಿ. ವಾಟ್ ಟೈಪ್ ಆಫ್ ಸಿನಿಮಾ ಸರ್ ಇದೆ? ಆಕ್ಚುಲಿ ಒಂಥರ ಡಿಫ್ರೆಂಟ್ ಆಗಿದೆ. ಜೂನಿ ಅನ್ನೋದು ಕ್ಯಾರೆಕ್ಟರ್ ಸರ್, ಹೆಂಗೆ ಅದು? ನಾನು ಜೂನಿ ಅನ್ನೋದು ಕ್ಯಾರೆಕ್ಟರ್ ಹೆಸರು. ಈ ಸಿನಿಮಾ ಯಾವ ಥರದಂತ ಹೇಳಿದ್ದಕ್ಕೆ ಸ್ವಲ್ಪ ಕಷ್ಟ. ಮೇಜರ್ಲಿ ಲವ್ ಸ್ಟೋರಿ, ಒಂದು ರೊಮ್ಯಾಂಟಿಕ್ ಫಿಲ್ಮು. ಅದಕ್ಕೆ Feb 14 ಒಳ್ಳೆ ದಿವಸ ಎಲ್ಲರೂ ಬಂದು ನೋಡೋದಕ್ಕೆ. ಅದು ಬಿಟ್ಟು ಇವ್ರ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೂ ಯಾವ ಥರ ಸಿನಿಮಾ ಇದು ಅಂತ ಹೇಳಿದಾಗೂ ಸ್ವಲ್ಪ ಡಿಫಿಕಲ್ಟ್ ಇತ್ತು ಡಿಫೈನ್ ಮಾಡೋದಕ್ಕೆ. ಏನಕ್ಕಂದರೆ ಲವ್ ಜೊತೆ, ಈ ರೊಮ್ಯಾನ್ಸ್ ಜೊತೆ ಕಾಮಿಡಿ ಆಸ್ಪೆಕ್ಟ್ ಇದೆ, ಫ್ರೆಂಡ್ಶಿಪ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ. ಸೊ ಇಷ್ಟು ಎಲಿಮೆಂಟ್ಸ್ ಇರೋದ್ರಿಂದ ಸ್ವಲ್ಪ ಡಿಫೈನ್ ಮಾಡೋದಕ್ಕೆ ಕಷ್ಟ. ಸೊ ರೊಮ್ಯಾಂಟಿಕ್, ಡ್ರಾಮಾ, ಕಾಮಿಡಿ ಆ ಥರ ಹೇಳ್ಬೋದು ಈ ಸಿನಿಮಾ ಜಾನರ್ ವೈಸು. ಹೆಂಗೆ ಸ್ಪಾರ್ಕ್ ಆಯ್ತು ಈ ಕತೆ? ಎಲ್ಲಿಂದ ಹುಟ್ಕೊಂತು ನಿಮ್ಮಲ್ಲಿ? ಸೊ ಜೂನಿ ಅನ್ನೋ ಒಂದು ವ್ಯಕ್ತಿನ ನಾನು ಮೀಟ್ ಮಾಡಿದೆ ರಿಯಲಲ್ಲಿ. ಸೊ ಅವಳನ್ನ ಮೀಟ್ ಮಾಡಿ ಅವಳನ್ನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ನನಗೆ ತುಂಬ ಕ್ಲಾರಿಟಿ ಸಿಕ್ತು. ನಾನೊಂದು ಕತೆ ಹೇಳಿ ಒಂದಿಷ್ಟು ಜನ ನೋಡ್ತಾರೆ ಅಂತಂದರೆ ಅದು ಈ ಕತೆನೇ ಆಗಿರಬೇಕು. ಏನಕ್ಕಂದರೆ ಈ ಕತೆ ಅವಳಿಗೆ ಒಂದು ಅರ್ಥ ಕೊಡುತ್ತೆ, ನನಗೂ ಒಂದು ಅರ್ಥ ಕೊಡುತ್ತೆ ಆ ಕತೆ ಹೇಳಿದ್ರಲ್ಲಿ. ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ಒಬ್ಬ ಸಿನಿಮಾ ಮಾಡೋನು, ಒಬ್ಬ ಫಿಲ್ಮ್ ಮೇಕರು. ಒಂದು ಎಕ್ಸಾಂಪಲ್ ಅಂದರೆ, ಇವಾಗ ಮುಂಗಾರು ಮಳೆ ಬಂದಿದ್ದಾಗ ನಾನು ಹೈಸ್ಕೂಲಲ್ಲಿದ್ದೆ. ಆವಾಗ ಒಂದು ಅರ್ಧ ವರ್ಷನೂ 3/4 ಆರೆಂಜ್ ಕಲರ್ ಹಾಕೊಂಡು ಓಡಾಡ್ತಿದ್ದೆ. ಗಣೇಶ್ ಅವ್ರನ್ನ. ಹಾಂ. ಸೊ ಅಷ್ಟು ಇಂಪ್ಯಾಕ್ಟ್ ಸಿನಿಮಾಗಳು ಮಾಡುತ್ತೆ ಅಂತಂದರೆ ನಾನು ಏನು ಹೇಳ್ತಿದ್ದೀನೋ ಅದೊಂದು ಪ್ಯೂರಿಟಿಯಿಂದ ಹೇಳಬೇಕು, ಒಂದು ಸತ್ಯದಿಂದ ಹೇಳಬೇಕು. ಸೊ ಒಂದು ಸಿನಿಮಾ ಮಾಡಿ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬ ಪ್ರಿವಿಲೇಜ್ಡ್ ಕೆಲಸ. ತುಂಬ ಲಕ್ ಇರಬೇಕು, ಹಾರ್ಡ್ ವರ್ಕ್ ಎಫರ್ಟ್ಸ್ ಎಲ್ಲರೂ ಹಾಕ್ತಾರೆ. ಅದ್ರ ಜೊತೆ ಒಂದು ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಪೊಸಿಷನಲ್ಲಿ ನಾನಿದ್ದೀನಿ ಅಂತಂದರೆ ಏನಾದರೂ ಅರ್ಥ ಇರಬೇಕು ಅದರಲ್ಲಿ. ಯಾರಿಗಾದ್ರೂ ಒಂದು ಒಳ್ಳೇದು ಆಗಬೇಕು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಹೇಳಬೇಕು. ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಇದೆ, ಇಮೋಷನ್ಸ್ ಇದೆ, ಅದ್ರ ಜೊತೆಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸಿದ್ದು. ಸೊ ಅಲ್ಲಿ ನಾನು ಜೂನಿ ಮೀಟ್ ಮಾಡಿದಾಗ ಈ ಕತೆ ನಾನು ಹೇಳಲೇಬೇಕು, ಜನಕ್ಕೆ ತಲುಪಿಸಲೇಬೇಕು. ದಿಸ್ ಈಸ್ ಅ ಸ್ಟೋರಿ ವಿಚ್ ಹ್ಯಾಸ್ ಟು ಬಿ ಹರ್ಡ್. ಅಂದರೆ ಅಫ್ಕೋರ್ಸ್ ಇವಾಗ ನಮಗೆ ಬೇರೆ ಕಾಮನ್ ಎಮೋಷನ್ಸು, ಕಾಮನ್ ಸೆಂಟಿಮೆಂಟ್ಸು ಅದು ಎಲ್ಲರಲ್ಲೂ ಇರುತ್ತೆ.
ಈ ಥರ ಕಂಡೀಷನ್ ಇದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬರೀ ಅಷ್ಟು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್, ಸ್ಪ್ಲಿಟ್ ಪರ್ಸನಾಲಿಟಿ ಏನಿದೆಯಲ್ಲ ಅದನ್ನು ಬಿಟ್ಟು ಇವಾಗ ನಾರ್ಮಲ್ ಆಗೇ ಎಷ್ಟೋ ಜನಕ್ಕೆ ಮೆಂಟಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಕಂಡೀಷನ್ಸ್ ಇರೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಈ ರೀಸನ್ಸಿಗೆ ಜೂನಿನೇ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದು. ಸೊ ಅದೇ ಸ್ಪ್ಲಿಟ್ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಿದ್ರು. ಅವಾಗ ಜೂನಿ ಸ್ಪ್ಲಿಟ್ ಪರ್ಸನಾಲಿಟಿ ಕ್ಯಾರೆಕ್ಟರ್ ಜೊತೆ ಮಾತಾಡ್ತಾ ಇದ್ರು. ಈಗ ಅವರೇ ಸ್ಪ್ಲಿಟ್ ಪರ್ಸನಾಲಿಟಿ ಆಗ್ತಾ ಇದ್ದಾರೆ ರಿಲೀಸ್ ಬರೋ ಟೈಮ್ ಅಷ್ಟೊತ್ತಿಗೆ. ಸೊ ಇಲ್ಲ ಅದೇ ಜನರಲ್ ಆಗಿ ಮೆಂಟಲ್ ಸ್ಟೇಟ್ ಅಂತ ತೊಗೊಂಡಾಗ ತುಂಬ ವೇರಿ ಇರುತ್ತೆ. ಅಂದರೆ ಇವಾಗ ನಾವು ಸುಮ್ಮನೆ ನೋಡಿಕೊಂಡ್ರೆ ಸ್ಪ್ಲಿಟ್ ಪರ್ಸನಾಲಿಟಿನೇ. ಯಾಕೆಂದರೆ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡೋದು ಒಂದು ರೀತಿ, ಫ್ರೆಂಡ್ಸ್ಗಳ ಹತ್ರ ಮಾತಾಡೋದು ಒಂದು ರೀತಿ, ನಮ್ಮದು ಸ್ಪ್ಲಿಟ್ ಪರ್ಸನಾಲಿಟಿನೇ. ಬಟ್ ಇದು ಕಾನ್ಷಿಯಸ್, ಅದು ಗೊತ್ತಿಲ್ಲದೆ ಆಗೋದು ಅಷ್ಟೇ ಆ ಥರ. ಬಟ್ ಏನಂದರೆ ಆ ಥರ ಆ ಮೆಂಟಲ್ ಸ್ಟೇಟಲ್ಲಿದ್ದಾಗ ಅವ್ರಿಗೆ ಏನಾಗ್ತಿದೆ, ನಾನು ಏನು ಮಾತಾಡಿದ್ದೆ ಅದೆಲ್ಲ ಅವ್ರಿಗೇನು ನೆನಪಿರಲ್ಲ. ಅಥವಾ ನೆನಪಿದ್ರೂ ಒಂದು ಮಟ್ಟಿಗೆ ಮಾತ್ರ ನೆನಪಿರುತ್ತೆ. ಅವರು ರೆಗ್ಯುಲರ್ ಆಗಿ ಏನು ಮಾಡ್ಕೊಂಡ್ಬಂದಿರ್ತಾರೆ ಅಷ್ಟು ಮಾತ್ರ ನೆನಪಿರುತ್ತೆ. ಸೊ ಅದನ್ನು ಮೆಂಟಲ್ ಡಿಸಾರ್ಡರ್ ಅಂತಂದರೆ ಯಾರಾದರೂ ಹೇಳಿದ್ರೆ, ಈವನ್ ಇಂಟರ್ವ್ಯೂಸ್ಗೂ ನಾವು ಏನಾದರೂ ಈ ಥರ ಮಾಡಬೇಕು ಅಂತಂದಾಗ ನನ್ನ ಮಾತ್ರ ಕರಿಬೇಡಿ ಅಂತ ಹೇಳ್ತಾರೆ. ಅಂದರೆ ಆ ಅನ್ಯೂಶಲ್ ಭಯ ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರೇನು ಹಾರ್ಮ್ ಮಾಡಲ್ಲ, ಅವ್ರೇನು ಇದು ಮಾಡಲ್ಲ, ಅವ್ರು ಸ್ವಿಚ್ ಆದರೂ ನಮಗೆ ಗೊತ್ತಾಗಲ್ಲ. ಅಂದರೆ ಅವರು ಸ್ಪ್ಲಿಟ್ ಪರ್ಸನಾಲಿಟಿ ಚೇಂಜ್ ಆದರೂ ಇನ್ನೊಂದು ಕ್ಯಾರೆಕ್ಟರ್ ನಮಗೆ ಗೊತ್ತಾಗಲ್ಲ. ಆ ಥರ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಅನ್ನೆಸೆಸರಿ ಭಯ ಇದೆಯಲ್ಲ, ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಇದರಲ್ಲಿ ಟೆಕ್ನಿಕಲ್ ಆಗಿ ಹೇಳಿ ಆ ಥರದ್ದೆಲ್ಲ ಏನಿಲ್ಲ ಅನ್ನೋದು ಅದು ಒಂದು ಪ್ಲಾಟ್ ಓಡುತ್ತಿರುತ್ತೆ ಫಿಲಮಲ್ಲಿ. ಸರ್ ಆ್ಯಕ್ಚುಲಿ ಇದು ಈ ಥರ ಒಂದು ಸ್ವಲ್ಪ ಈ ಥರ ಡ್ರಾಬ್ಯಾಕ್ಸ್ ಇರುವಂಥ ಕ್ಯಾರೆಕ್ಟರ್ ತಗೊಂಡು, ಅಂದರೆ ಲೈಕ್ ಏನೋ ಒಂದು ಕಾಸ್ ಅಂತ ಹೇಳೋಕ್ಕಲ್ಲ, ಅದೇನಂತಾರಲ್ಲ ಡಿಸಾರ್ಡರ್ ಅಂತ ಹೇಳೋಕ್ಕಲ್ಲ, ಅವ್ರಿಗೆ ಇರೋವಂಥ ಸಮಸ್ಯೆ ಇಟ್ಕೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾಗುತ್ತೆ. ನೀವೇನು ರಿಸರ್ಚ್ ಮಾಡೋದು? ಸೊ ಆ್ಯಕ್ಚುಲಿ ಈ ಥರ ಸಿನಿಮಾ ಮಾಡಬೇಕಂತಂದರೆ ಚಾಲೆಂಜಸ್ಸು ಫಸ್ಟ್ ಸ್ಟಾರ್ಟ್ ಆಗಿದೆ ನನಗೆ ರೈಟಿಂಗಿಂದ. ಅಫ್ಕೋರ್ಸ್ ಶೂಟಿಗೆ ಹೋದಾಗ ಸೆಟ್ಟಲ್ಲೂ ತುಂಬ ಚಾಲೆಂಜಸ್ಸು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸಸ್ ಮೇಲೆ ಇರುತ್ತೆ. ಟೆಕ್ನಿಕಲಿ ಏನೇನು ಚಾಲೆಂಜಸ್ ಬರುತ್ತಲ್ಲ ಅದು ಕಾಮನ್ ಆಗಿ ಎಲ್ಲ ಸಿನಿಮಾನಲ್ಲೂ ಫೇಸ್ ಮಾಡ್ತೀವಿ. ಸೊ ನಾನು ಫಸ್ಟು ರೈಟಿಂಗ್ ಸ್ಟೇಜಿಗೆ ಬಂದಾಗ ಸೊ ಮೋಸ್ಟ್ ಬೇಸಿಕ್ ರಿಸರ್ಚ್, ನಾನು ಕತೆ ಬರೆಯೋದಕ್ಕಿಂತ ಮುಂಚೆ, ನಾನು ಒಂದು ಲೈನ್ ಬರೆಯೋದಕ್ಕಿಂತ ಮುಂಚೆ ಇವಳ ಮೇಲೆ ಈ ಕ್ಯಾರೆಕ್ಟರ್ ಇಟ್ಕೊಂಡು ಕತೆ ಮಾಡಬೇಕಂತ ಡಿಸೈಡ್ ಮಾಡಿದಾಗ ಫಸ್ಟ್ ಒಂದು 3-4 ತಿಂಗಳು ಜಸ್ಟ್ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಷ್ಟೇ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳು ಬೇರೆ ಬೇರೆ ಕ್ಯಾರೆಕ್ಟರ್ ಯಾವ ಥರ ಬಿಹೇವ್ ಮಾಡುತ್ತೆ, ಇದು ಆ್ಯಕ್ಚುಯಲ್ ಕಂಡೀಷನ್ ಏನು, ಅದು ನಿಜವಾಗ್ಲೂ ಇದೆಯಾ ಇಲ್ವಾ, ಅಥವಾ ಅವಳು ಸುಮ್ಮನೆ ಏನೋ ಹೇಳ್ತಿದ್ದಾಳ, ಅವಳು ಸುಳ್ಳು ಹೇಳ್ತಿದ್ದಾಳ, ಈ ಥರದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಫಸ್ಟ್. ಇವಾಗ ಅದಾದಮೇಲೆ ಬರೀ ಪೇಷಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲದೆ ಆ್ಯಕ್ಚುಯಲ್ ಮೆಡಿಕಲ್ ಪ್ರೊಫೆಷನಲ್ ಒಂದು ಸೈಕಾಲಜಿಸ್ಟ್ ಜೊತೆ ಬುಕ್ಸ್ ಓದೋದಾಗಲಿ, ಯೂಟ್ಯೂಬ್ ಇಂಟರ್ವ್ಯೂಸು, ಡಾಕ್ಯುಮೆಂಟ್ರೀಸು, ಇದನ್ನೆಲ್ಲ ನೋಡಿ ನನ್ನದೇ ಒಂದಷ್ಟು ನೋಟ್ಸ್ ಪ್ರಿಪೇರ್ ಮಾಡಬೇಕಾಗಿತ್ತು. ಇದು ರೈಟಿಂಗ್ ಶುರು ಆಗೋಕ್ಕಿಂತ ಮುಂಚೆ. ಸೊ ಇಷ್ಟು ಇನ್ಫಾರ್ಮೇಷನ್ ಮಾಡಿ, ಇಷ್ಟು ರಿಸರ್ಚ್, ಸುಮಾರು ಒಂದು 10 ತಿಂಗಳು ರಿಸರ್ಚ್ ಮಾಡಾದ್ಮೇಲೆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿತ್ತು ನನಗೆ. ಆ ಇನ್ಫಾರ್ಮೇಷನ್ ಎಷ್ಟಿತ್ತು ಅಂತಂದರೆ ಹೆಂಗೆ ಹೇಳಿದ್ದು ಅದನ್ನು, ಅಂದರೆ ನನಗೆ ಇಷ್ಟೆಲ್ಲ ಹೇಳಬೇಕಲ್ಲ, ಹೆಂಗೆ ಹೇಳೋದು. ಆವಾಗ ಒಂದೇನು ಅರ್ಥ ಆಗಿದೆ ಅಂತಂದರೆ ನನ್ನ ಕೆಲಸ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳಿದಲ್ಲ, ನನ್ನ ಕೆಲಸ ಏನು ಸಿನಿಮಾ ಮಾಡೋದು, ಜನರನ್ನ ಇಷ್ಟ ಆಗೋ ರೀತಿ, ಒಂದು ಜನಕ್ಕೆ ಮೆಚ್ಚುಗೆ ಆಗೋ ಥರ, ಜನಕ್ಕೆ ಕನೆಕ್ಟ್ ಆಗೋ ಥರ ಒಂದು ಕತೆ ಹೇಳಬೇಕು. ಸೊ ಆವಾಗ ನಾನು ಒಂದು ಅಪ್ರೋಚ್ ತೊಗೊಂಡು, ಓಕೆ ಈ ಕತೆ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಬಗ್ಗೆ ಅಲ್ಲ, ಇದು ಒಂದು ಪ್ರೀತಿ ಬಗ್ಗೆ ಕತೆ. ಪ್ರೀತಿ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ, ಎಲ್ಲರಿಗೂ ಫೀಲ್ ಆಗುತ್ತೆ. ಅದಕ್ಕೆ ಪಾರ್ಥ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದೆ. ಆ ಕ್ಯಾರೆಕ್ಟರ್ ಕಣ್ಣಿಂದ ನಾನು ಜೂನಿನ ತೋರ್ಸೋಕ್ಕೆ ಶುರು ಮಾಡಿದೆ. ಸೊ ನಮ್ಮ ಆಡಿಯನ್ಸು ಪಾರ್ಥ ಏನು ನೋಡಿ ಕಲಿತಾನೋ ಅದನ್ನು ನಮ್ಮ ಆಡಿಯನ್ಸ್ ಕಲಿತಾರೆ. ಸೊ ಈ ರೀತಿ ರೈಟಿಂಗಲ್ಲಿ ಚಾಲೆಂಜಸ್ಸು ಮತ್ತು ರಿಸರ್ಚು. ಆಮೇಲೆ ಈ ರಿಸರ್ಚ್ ಅಂತ ಬಂದಾಗ ಬರೀ ಜೂನಿ ಒಬ್ಬಳ ಬಗ್ಗೆನೇ ಅಲ್ಲ, ಇವಾಗ ಈ ಶೆಫ್ ಅಂತ ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರಲ್ಲ ಅದಕ್ಕೂ ರಿಸರ್ಚ್ ಮಾಡಿ ಅದಕ್ಕೂ ತುಂಬ ಡೀಟೇಲ್ಡಾಗೇ ವರ್ಕ್ ಮಾಡಿದ್ದೀವಿ. ಶೆಫು ಯಾವ ರೀತಿ ಚಾಕು ಹಿಡ್ಕೊಳ್ಳೋದ್ರಿಂದ, ಯಾವ ರೀತಿ ಅಡುಗೆ ಮಾಡೋದ್ರಿಂದ, ಕೇಕ್ ಹೆಂಗೆ ಮಾಡ್ತಾರೆ, ಪೃಥ್ವಿಯವ್ರ ಕೈಲಿ ಒಂದು 3-4 ಕೇಕ್ ಮಾಡಿಸಿದ್ದೀವಿ. 1-2 ಸುಟ್ಟಾಕಿದ್ರು. ಒಂದು ಕೇಕ್ ಎಷ್ಟು ಸೂಪರಾಗಿ ಮಾಡಿದ್ರು ಅಂದರೆ ಮನೆಗೆ ತೊಗೊಂಡೋಗಿ ಅವ್ರ ಹೆಂಡತಿಗೆ ಕೊಟ್ಟಾಗ ಅವ್ರು ನಂಬಲಿಲ್ಲ ಅವ್ರು ಮಾಡಿದ ಕೇಕ್ ಅಂತ. ಸೊ ಆ ರೇಂಜ್ವರೆಗೂ ಎಲ್ಲ ಈಗೇನೋ 3-4 ಸತಿ ಟ್ರೈ ಮಾಡ್ಯಾರಂತೆ ಮನೇಲಿ. ಮೋಸ್ಟ್ಲಿ ಇಷ್ಟರಲ್ಲಿ ಅವರು ಶೆಫ್ ಆಗ್ತಾರೆ. ಇವರು ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಲ್ಲ. ಸೊ ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವು ಅಂದರೆ ಡಾಕ್ಟರ್ ಹತ್ರ ಕೂತ್ಕೊಂಡು ಅದಕ್ಕೊಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಅಂದರೆ ಪೇಷಂಟ್ ಜೊತೆನೇ ಕೂತ್ಕೊಂಡು ಅಷ್ಟು ಈಸಿ ಇಲ್ಲ, ಅವ್ರ ಹತ್ರ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿ ಮಾತಾಡಿ ಹೆಂಗೆ ಚೇಂಜ್ ಆಗ್ತಾರೆ ಅದನ್ನೆಲ್ಲ ಫುಲ್ಲು
ತುಂಬ ಟೈಮ್ ಸ್ಪೆಂಡ್ ಮಾಡಿ ಸ್ಕ್ರಿಪ್ಟ್ ಮಾಡಿರೋದು ಇದು. ಸೊ ಹಾಗೆ ಅವ್ರು ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಥರ ಡೈರೆಕ್ಟರ್ಗಳು ಸ್ವಲ್ಪ ಕಷ್ಟನೇ ಸಿಗೋದು. ಅಂದರೆ ಫಸ್ಟ್ ಆಫ್ ಆಲ್ ಕತೆನೇ ಚಾಲೆಂಜಿಂಗು. ಸೊ ಈ ಥರ ಕತೆ ಮಾಡ್ತೀನಿ ಅಂತಂದ್ರೆ ಯಾರು ಪ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಫೇಸ್ ಮಾಡಿದ್ದಾರೆ, ಅವರು ಫೇಸ್ ಮಾಡಿದ್ದಾರೆ, ನಾವು ಫೇಸ್ ಮಾಡಿದ್ದೀವಿ. ಸೊ ಆ ಥರದ್ದೆಲ್ಲ ಹೆಂಗೆ ಅಂದರೆ ಸಡನ್ನಾಗಿ ಹೋದ್ರೆ ಈ ಕತೆ ಎಲ್ಲ ಓಡಲ್ಲ, ಕಮರ್ಷಿಯಲ್ ಏನಾದ್ರು ಮಾಡ್ಕೊಂಬನ್ನಿ ಇಲ್ಲ. ಆಮೇಲೆ ತುಂಬ ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಇದ್ರ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ನಾನೇನು ಹೇಳಿದಂದರೆ, ಈ ಥರ ಯಾವುದೇ ಎಷ್ಟೋ ಪ್ರೊಡ್ಯೂಸರ್ಸ್ಗೆ ಹೋದಾಗ ಅವರು ಈ ಸಬ್ಜೆಕ್ಟ್ ಇಷ್ಟ ಆಯಿತು ಅಂತಂದರೆ, ಈ ಸಬ್ಜೆಕ್ಟ್ ಇಷ್ಟ ಆಯಿತು ಕನ್ನಡದಲ್ಲಿ ಬೇಡ ಬೇರೆ ಭಾಷೆಯಲ್ಲಿ ಮಾಡೋಣ ಅಂತ ಎಷ್ಟು ಜನ ಹೇಳಿದ್ದಾರೆ ನನಗಿದು. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲ, ನಾನು ಫಿಲ್ಮ್ ಸ್ಕೂಲ್ ಮುಗಿಸ್ಕೊಂಡು ಕರ್ನಾಟಕಕ್ಕೆ ಬಂದೆ, ಕನ್ನಡದಲ್ಲಿ ಮಾಡೋದಕ್ಕೆ ನಾನು ಇನ್ನು ಬಿಟ್ಟು ಬೇರೆ ಈ ಕತೆನ ನಾನು ಬೇರೆ ಕಡೆ ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ಲಕ್ಕಿಲಿ ಸಪೋರ್ಟ್ ಮಾಡಿದ್ರು. ಏನು ಚಾಲೆಂಜಸ್ ಇತ್ತು ಸರ್ ಪ್ರೊಡ್ಯೂಸಿಂಗ್? ಪ್ರೊಡ್ಯೂಸಿಂಗಲ್ಲಿ ಚಾಲೆಂಜಿಂಗ್ ಇದ್ದಿದ್ದು ನಮಗೆ ಮೇಯ್ನಾಗಿ ಆ್ಯಕ್ಟಿಂಗ್ ಮಾಡಿಸೋದೇನೆ. ಬೇರೆದೆಲ್ಲನೂ ಅಂದರೆ ಪ್ರೊಡಕ್ಷನ್ ವೈಸ್ ಅಂತಂದಾದ್ರೆ ಹೋಗ್ಬಿಡುತ್ತೆ, ಏನೂ ತೊಂದರೆ ಇಲ್ಲ. ನಮ್ಮ ಪ್ರೊಡಕ್ಷನ್ ವೈಸ್ ಎಲ್ಲ ನಾವು ಪಕ್ಕಾ ಪ್ಲ್ಯಾನ್ ಮಾಡಿ ಹಿಂಗೆ ಅಂತ ಪೃಥ್ವಿಗೂ ಪ್ರತಿನೇ ಮುಂಚೆನೇ ಹೇಳಿ, ಪಾಪ ಅವರು ಆಲ್ಮೋಸ್ಟ್ ಆಲ್ 7-8 ಅಂದ್ರೂ ಬರೋರು. ಒಂದು ಸಾಂಗ್ ಅಂತೂ ಫುಲ್ 24 hours ಶೂಟ್ ಮಾಡಿದ್ದೀವಿ ಸಾಂಗು ಫುಲ್ಲು. ಸೊ ಅವತ್ತು ಕೂಡ ಪಾಪ ಅವರು ನಿದ್ದೆ ಮಾಡಿದೆ, ಫುಲ್ಲು ಎದ್ದಿದ್ದೇನೆ, ಆಲ್ಮೋಸ್ಟ್ ಎಲ್ಲನೂ ಹಂಗೇನೆ. ಆ ಥರ ಚಾಲೆಂಜಸ್ ಆಗ್ತಾಯಿರುತ್ತೆ. ಬಟ್ ತುಂಬ ಪ್ರೊಡಕ್ಷನ್ಗೆ ಪ್ರಾಬ್ಲಮ್ ಆಯಿತು. ಒಂದು ಮಾತ್ರ ತುಂಬ ಪ್ರಾಬ್ಲಮ್ ಆಗಿದೆ. ಒಂದು ಲೊಕೇಶನ್ ಬೇಕಿತ್ತು, ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಬೇಕಾಗಿತ್ತು. ಅದು ಆಲ್ಮೋಸ್ಟ್ ಒಂದು 15-20 ದಿವಸ ಇಡೀ ಬೆಂಗಳೂರು ಓಡಾಡಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಓಡಾಡಿದ್ದೀವಿ ಲೊಕೇಶನ್ ಹುಡ್ಕೋಕಂದ್ರೆ. ಬೆಳಿಗ್ಗೆ ಎದ್ರೆ ಗಾಡಿ ಹಾಕೋ, ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ಮುಂಚೆನೆ ನೋಟ್ ಮಾಡ್ಕೊಂಡು ಆ ಜಾಗಕ್ಕೆ ಹೋಗು ನೋಡು ಬಾ, ಆ ಥರ. ಅಷ್ಟು ಬಿಟ್ರೆ ಅದು ನ್ಯಾಚುರಲ್ ಲೊಕೇಶನ್ಸ್ ಎಲ್ಲ ನ್ಯಾಚುರಲ್ ಲೊಕೇಶನ್ ಇಲ್ಲ. ಅದನ್ನು ರೆಕಮೆಂಡ್ ಮಾಡಿದ್ರು ಗ್ರೀನ್ ಸ್ಕ್ರೀನಲ್ಲಿ ಅಂತ. ಬಟ್ ಆದಷ್ಟು ಅದು ನ್ಯಾಚುರಲ್ ಶೂಟ್ ಮಾಡಿದ್ದಕ್ಕೆ ಔಟ್ಪುಟ್ ಆ ಥರ ಬಂದಿರೋದು ನಮ್ಗೆ. ಇವಾಗ ಪರ್ಟಿಕ್ಯುಲರ್ ಆ ಸೀನು, ಅದರಲ್ಲಿ ಪೃಥ್ವಿ ಅವರ ಆ್ಯಕ್ಟಿಂಗು, ಆ ಲೊಕೇಶನ್ ಎಲ್ಲನೂ ಥಿಯೇಟ್ರಿಂದ ಈಚೆ ಬಂದಮೇಲೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಪೃಥ್ವಿ ಇದಕ್ಕೆ ಅದು ಈ ಪ್ರಶ್ನೆ ಇದು 6ನೇ ಸತಿ. ಸೊ ಸೇಮ್ ಆನ್ಸರ್ ಹೇಳ್ತೀನಿ ಇವಾಗ. ಸೊ ಪೃಥ್ವಿಯವ್ರನ್ನ ನಾನು ಫಸ್ಟ್ ನೋಡಿದ್ದು ಜೊತೆಯಲ್ಲಿ ಸೀರಿಯಲಲ್ಲಿ. ಸೊ ಸೀರಿಯಲಲ್ಲಿ ನೋಡಿದ ತಕ್ಷಣ ಅವರೊಂದು ಈಸ್ ಮತ್ತು ಒಂದು ನ್ಯಾಚುರಾಲಿಟಿಯಿಂದ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಅದು ಒಂಥರ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತಲೂ ಅನ್ಸಲ್ಲ, ಅವ್ರು ಇದ್ದಾರೆ, ಅವ್ರು ಪೃಥ್ವಿ ಅಲ್ಲ, ಅವ್ರ ಆ ಕ್ಯಾರೆಕ್ಟರ್, ಆ ಫೀಲಿಂಗ್ ಕೊಡ್ತಾರೆ ಅವರು. ಆಮೇಲೆ ದಿಯಾನಲ್ಲಿ ನೋಡಿದೆ, ದಿಯಾನಲ್ಲಿ ಅಫ್ಕೋರ್ಸ್ ಆ ಥರ ನುಂಗಾಕ್ಬಿಟ್ರು. ಆ ಟೈಮ್ ನಾನು ಬರೀತಿರ್ಬೇಕಾದ್ರೆ ಪಾರ್ಥ ಕ್ಯಾರೆಕ್ಟರ್ ಅಷ್ಟೊತ್ತು ಕ್ರಿಯೇಟ್ ಮಾಡಿದೆ. ಓಕೆ, ಯಾವ ಆ್ಯಕ್ಟರು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೋದು ಅಂತ ಅನಿಸಿದಾಗ ಫಸ್ಟು ಹೆಸರು ಬಂದಿದೆ ಪೃಥ್ವಿ. ನೀವು ಇವಾಗ ಸಿನಿಮಾ ನೋಡಿದ್ಮೇಲೂ ನೀವು ಪೃಥ್ವಿ ಬಿಟ್ಟು ಬೇರೆ ಯಾರನ್ನೂ ಆ ಕ್ಯಾರೆಕ್ಟರ್ ನೋಡಬೇಕಾಗಲ್ಲ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ಗೆ ಫಿಟ್ ಆಗಿದ್ದಾರೆ. ಸೊ ನಾನು ಪಾರ್ಥ ಕ್ಯಾರೆಕ್ಟರ್ ಇಲ್ಲಿ ಈ ರೇಂಜ್ಗೆ ಇದೆ ಅಂತ ಅಂದ್ಕೊಂಡ್ರೆ ಅವರು ಈ ರೇಂಜಿಗೆ ತೊಗೊಂಬಂದು ಬಿಟ್ಟಿದ್ದಾರೆ. ರಿಷಿಕಾ ಸೊ ಆಡಿಷನ್ಸಿಂದ ಸಿಕ್ಕಿದ್ದು. ಸೊ ಆಡಿಷನ್ ಪ್ರಾಸೆಸ್ ಮಾಡಬೇಕಾದ್ರೆ ಅದು ತುಂಬ ಇಂಟ್ರೆಸ್ಟಿಂಗ್ ಕತೆ. ಸೊ ಆಡಿಷನ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಟೀಮು ನಾವು ನಮ್ಮೊಳಗಡೆ ಡಿಸೈಡ್ ಆಗ್ಬಿಟ್ಟಿದ್ವಿ, ಜೂನಿ ಸಿಗಲ್ಲ ಅಂತ. ಸ್ಪ್ಲಿಟ್ ಪರ್ಸನಾಲಿಟಿ ಈ ಥರ ನಮ್ಗೆ ಬೇಕಾದಂಗೆ ಆ್ಯಕ್ಟಿಂಗ್ ಮಾಡೋರು ಸಿಗಲ್ಲ ಅಂತ ಕನ್ಫರ್ಮ್ ಆಗಿತ್ತು. ಬಟ್ ನಮಗೆ ಏನು ಹುಡುಕ್ತಿದ್ವಿ ಅಂದರೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋ ಪೊಟೆನ್ಷಿಯಲ್ ಯಾವ ಆ್ಯಕ್ಟರ್ಸ್ಗಿದೆ, ಆ ಆ್ಯಕ್ಟರ್ಸ್ನ ತೊಗೊಂಡು ಆ ಪೊಟೆನ್ಷಿಯಲ್ ಇರೋ ಆ್ಯಕ್ಟರ್ಸ್ನ ಐಡೆಂಟಿಫೈ ಮಾಡಬೇಕು ಅನ್ನೋದು ಇತ್ತು. ಆಮೇಲೆ ಒಂದು 3-4 ದಿವಸ ಆಡಿಷನ್ಗಳು ನಡೀತಾನೆ ಇತ್ತು. ಇವಾಗ ಅದೂ ಆಡಿಷನ್ನು ಪ್ರಾಪರಾಗಿ ಸ್ಟ್ರಕ್ಚರ್ ಮಾಡೇ ನಾವು ಆಡಿಷನ್ ಮಾಡಿದ್ದು. ಅಂದರೆ ಜೂನಿ ಒಂದು ಕ್ಯಾರೆಕ್ಟರು, ಮಾನ್ಸಿ ಒಂದು ಕ್ಯಾರೆಕ್ಟರು ಅನ್ನೋ ರೀತಿಯೇ ಪ್ರೊಜೆಕ್ಟ್ ಮಾಡಿ ಆ್ಯಕ್ಟರ್ಸ್ಗೆ ಸ್ಕ್ರಿಪ್ಟು ಬಿಫೋರ್ ಹ್ಯಾಂಡ್ ಕೊಟ್ಟು ನಾವು ಆಡಿಷನ್ಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಎಷ್ಟೋ ಜನ ಆ್ಯಕ್ಟರ್ಸು ಜೂನಿ ಪುಲ್ ಆಫ್ ಮಾಡಿದ್ರು, ಆದರೆ ಮಾನ್ಸಿ ಪುಲ್ ಆಫ್ ಮಾಡಲಿಲ್ಲ. ಮಾನ್ಸಿ ಪುಲ್ ಆಫ್ ಮಾಡಿದ್ರು, ಜೂನಿ ಪುಲ್ ಆಫ್ ಮಾಡಲಿಲ್ಲ. ಈ ಥರ ಕಾಂಬಿನೇಷನ್ ಸುಮಾರು ಆ್ಯಕ್ಟರ್ಸ್ ಬಂದಿದ್ರು. ಸೊ ಒಂದು 3 rounds ಆಡಿಷನ್ ಇಟ್ಕೊಂಡಿದ್ವಿ. ಈ 3 roundsನು ಪ್ರಾಪರಾಗಿ ಸ್ಟ್ರಕ್ಚರ್ ಮಾಡಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿದ್ವಿ. ನಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತುಂಬ ಟೆನ್ಷನ್ ಆಗೋಗಿತ್ತು. ಆಮೇಲೆ ತುಂಬ ಟಾಕ್ ನಡೀತು, ಜೂನಿ ಸಿಕ್ಕಿಲ್ಲ ಆ ಥರನೇ. ಏನಕ್ಕಂದರೆ ಜೂನಿ ಕ್ಯಾರೆಕ್ಟರು, ಜೂನಿ ಆ್ಯಕ್ಟರು ಈ ಪರ್ಫಾರ್ಮ್ ಮಾಡಿದ್ರೆ ಸಿನಿಮಾ ಸಕ್ಕತ್ತಾಗಿ ವರ್ಕ್ ಆಗುತ್ತೆ, ಜೂನಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಸಿನಿಮಾ ಹೋಗೇನೆ ಅನ್ನೋ ಆ ಥರ ಸಬ್ಜೆಕ್ಟ್ ಇದು. ಫೈನಲ್ ರಿಲೀಸ್ ಆಗ್ತದೆ ನಿಮ್ಮ ಕನಸು ಹೇಳಿ. ಸೊ ಅಫ್ಕೋರ್ಸ್ ಯಾರೇ ಸಿನಿಮಾ ಮಾಡಿದ್ರು ಅವರು ತುಂಬ ಕಷ್ಟಪಟ್ಟೆ ಸಿನಿಮಾ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮತ್ತು ತುಂಬ ಡೆಡಿಕೇಟೆಡಾಗೆ ಮಾಡ್ತಾರೆ. ನಾವು ಅದೇ ರೀತಿ 100% 200% ಎಫರ್ಟ್ ಹಾಕಿ ಮಾಡಿದ್ವಿ. ಬಟ್ ಈ ಎಂಟರ್ಟೈನ್ಮೆಂಟು, ಈ ಕಾಮಿಡಿ, ಈ ಕನೆಕ್ಷನ್ ಅದೆಲ್ಲದನ್ನು ಬಿಟ್ಟು
ಜೂನಿ ಈ ಸಿನಿಮಾ ಇರೋದು ಇಟ್ ಈಸ್ ಅ ಸ್ಟೋರಿ ವಿಚ್ ಡಿಸರ್ವ್ಸ್ ಟು ಬಿ ಹರ್ಡ್. ಜನರು ಈ ಕಥೆನ ಕೇಳಬೇಕು, ಈ ಕತೆ ಈ ಅವೇರ್ನೆಸ್ ಗೊತ್ತಾಗಬೇಕು. ಅಫ್ಕೋರ್ಸ್ ಎಂಟರ್ಟೈನಿಂಗ್ ಆಗಿದೆ, ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಡೈಮೆನ್ಷನ್ ಕೊಟ್ಟಿದ್ದಾರೆ. ಸೊ ಈ ರೀಸನ್ಸಿಗೆ ನೀವು ದಯವಿಟ್ಟು Feb 9th ಜೂನಿ ರಿಲೀಸ್ ಆಗ್ತಿದೆ ಥಿಯೇಟರ್ಸಲ್ಲಿ, ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. Yes.